ವಿಜಯನಗರ ಸಾಮ್ರಾಜ್ಯದ ದೇವಾಲಯ ಇದು. ಮದಗಜ ಚಿತ್ರದಲ್ಲೂ ಕೂಡ ಇದನ್ನು ನಾವು ಕಾಣಬಹುದಾಗಿದೆ. ಇದು ಸಪ್ತಸ್ವರ ಇದೆ ನೋಡಿ. ಏನ್ ನೀರು ಬರ್ತಾ ಇತ್ತು ಇದೇ ವಿಗ್ರಹದಿಂದ. ರಾಜರು ಕೂಡ ಇಲ್ಲಿ ಬಂದು ಒಂದು ದರ್ಬಾರ್ನ ನಡೆಸ್ತಾ ಇದ್ರು. 13 ವರ್ಷ ಆಯ್ತು ಈ ಕಾಯಿ ಇಟ್ಟು. ಬನ್ನಿ ಮುಂದೆ ಸ್ವಲ್ಪ ನೀವು. ನಂದಿ ಏನ್ ಕಲರ್ ಇದೆ ನೋಡಿ, ಆ ನಂದಿ ಕಲರ್ ಒಳಗಡೆ ಬೀಳುತ್ತೆ ಶಿವನ ಮೇಲೆ. ಈಗ ನೀವೇ ನೋಡ್ಬೋದಲ್ಲ, ಎಲ್ಲ ಪೂರ್ತಿ ಪ್ರದಕ್ಷಿಣೆ ಮಾಡ್ಕೊ ಬರ್ತಾ ಇತ್ತು. 3 ಸ್ಟೇಟ್ ರಾಜಾರಾಣಿಗಳು ಬಂದು ಇಲ್ಲಿ ಕೂತ್ಕೊಂಡು ಓಲೆ ಆರ್ತಿ ಅನ್ನೋದು ಈ ದೇವಸ್ಥಾನ ಒಂದು ಇತಿಹಾಸ ಕಥೆ ಇದೆ. ಸ್ನೇಹಿತರೆ, ಈ ದೇವಾಲಯದ ಪ್ರಧಾನ ಅರ್ಚಕರಾದ ನಾಗೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಈ ದೇವಾಲಯದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಓಂ ಗುರುಭ್ಯೋ ನಮಃ. ದೇವಶಂಕರ ಶ್ರೀ ತ್ರ್ಯಂಬಕೇಶ್ವರ ನೋಡಿ, ಇದು ತ್ರ್ಯಂಬಕೇಶ್ವರ ದೇವಾಲಯ. ಇದು 1435ರಲ್ಲಿ ದೃಢಾಗಿದೆ ಈ ದೇವಸ್ಥಾನ. ಇದು 2009ರಿಂದ ಪೂಜೆ ನಡೀತಾ ಇದೆ. ಅಂದಿನ ತಹಸೀಲ್ದಾರು, ಈಗಿನ ತಹಸೀಲ್ದಾರ್ ಅವರಿಗೆ, ಈಗಿನ ಗ್ರಾಮಸ್ಥರು ಮತ್ತು VA ಇವರೆಲ್ಲ ಸಮ್ಮುಖದಲ್ಲಿ ಅವತ್ತಿನ ದಿನ 2009ರಲ್ಲಿ ಪೂಜೆ ಮಾಡಬೇಕು ಅಂತ ಕೈಗೆತ್ಕೊಂಡು, ಆಗ ತಹಸೀಲ್ದಾರರು ಇದಕ್ಕೊಂದು ಪೂಜೆ ಸೂಚಿಸಿದ್ರು. ಆಗ ಅವತ್ತಿನ ದಿನ ಕಾರ್ತಿಕ್ ಮಾಸದಲ್ಲಿ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ಬಂದಾಗ ಎಲ್ಲ ಶಿಥಿಲ ಅವಸ್ಥೆಯಲ್ಲಿ ಇತ್ತು. ಪೂಜೆ ನಂತರ 2009ರಿಂದ ತಾಯಿ ಕಣ್ಣಲ್ಲಿ ನೀರು ಬಂತು ಅಂತ TV ಮಾಧ್ಯಮದೆಲ್ಲ ಬಂದು ಇದು ಪ್ರಚಾರಕ್ಕೆ ಬಂತು. ಆಗ ಈ ದೇವಾಲಯ ಯಾವುದು ಅಂದಾಗ ತ್ರ್ಯಂಬಕೇಶ್ವರ ಅಂತ ದೇವಸ್ಥಾನ. ಇದು ಬ್ರಹ್ಮ ವಿಷ್ಣು ಮಹೇಶ್ವರ 3 ಒಂದೇ ತ್ರ್ಯಂಬಕೇಶ್ವರ ಅಂತ. 3 ಕಾಲದಲ್ಲಿ ಸೂರ್ಯನ ಬೆಳಕು ಏನಿದೆ ಆ ಕಲರು ಲಿಂಗದ ಮೇಲೆ ಬೀಳ್ತಾನೆ ಇರುತ್ತೆ 3 ಕಾಲದಲ್ಲಿ. ಅದಕ್ಕೆ 3 ಕಾಲದಲ್ಲೂ ಬೀಳ್ತಕ್ಕಂಥ ಬೆಳಕೆ ಬ್ರಹ್ಮ ವಿಷ್ಣು ಮಹೇಶ್ವರ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇತಿಹಾಸ ತಜ್ಞರ ಪ್ರಕಾರವಾಗಿ ಇಲ್ಲಿಗೆ ಬರ್ತಕ್ಕಂಥವ್ರು ತಿಳಿದಿರೋ ಪ್ರಕಾರವಾಗಿ ಕೇರಳ, ತಮಿಳುನಾಡು, ಕರ್ನಾಟಕ 3 ಬಾಡ ದೇವಸ್ಥಾನ ಅಂತ ಹೇಳ್ತಾರೆ. ಇದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋದು ತ್ರ್ಯಂಬಕೇಶ್ವರ ದೇವಾಲಯ. ಒಂದು ಪಕ್ಕದಲ್ಲಿ ತ್ರ್ಯಂಬಕೇಶ್ವರಿ ದೇವಿ ಇದೆ. ಲಕ್ಷ್ಮೀ, ಪಾರ್ವತಿ, ಸರಸ್ವತಿ 3 ಒಂದೇ ತ್ರ್ಯಂಬಕೇಶ್ವರಿ. ಪ್ರತಿ ಶ್ಲೋಕದಲ್ಲಿ ನಾವು ಹೇಳ್ತೀವಿ, ಎಲ್ಲ ಹಿಂದೂ ಭಾಷೆ ಯಾವ ಭಾಷೆ ಮಾತಾಡ್ತಾ ವ್ಯಕ್ತಿತ್ವ ದೇವರ ಹೆಸರಿದೆ. ಪ್ರತಿನಿತ್ಯನೇ ಮಂತ್ರ ಹೇಳ್ತೀರಾ, ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಸಾಧಿಕೆ ಶರಣ್ಯೇ ಶ್ರೀ ತ್ರ್ಯಂಬಕೆ ಗೌರಿ ನಾರಾಯಣ ಶ್ಲೋಕ ಹೇಳ್ತೀವಿ. ಈ ತ್ರ್ಯಂಬಕೇಶ್ವರಿ ದೇವಿ ಗೌರಿ ಅನ್ನೋ ದೇವಾಲಯ ಎಲ್ಲಿದೆ ಅಂತಂದರೆ, ಪಕ್ಕದಲ್ಲೇ ನೋಡಿರ್ಬೋದು ನೀವು ತ್ರ್ಯಂಬಕೇಶ್ವರಿ ದೇವಿನ. ಇದು ಪಕ್ಕದಲ್ಲಿ ತ್ರ್ಯಂಬಕೇಶ್ವರ ಇದೆ. ತ್ರ್ಯಂಬಕೇಶ್ವರ ಮಹಾರಾಷ್ಟ್ರ ಬಿಟ್ಟುಕೊಂಡು ಇಲ್ಲೇ ಇದೆ ಅಂತ ಇತಿಹಾಸ ತಜ್ಞರ ಪ್ರಕಾರವಾಗಿ ದೃಢಪಟ್ಟಿದೆ. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ನಂದಿಗೆ ಬೀಳ್ತಕ್ಕಂಥ ಬೆಳಕು ಯಾವಾಗಲೂ ಶಿವನ ಮತ್ತು ತ್ರ್ಯಂಬಕೇಶ್ವರಿ, ದುರ್ಗಾ ಪರಮೇಶ್ವರಿ, ಕುಬೇರ, ಯೋಗನಂದಿ ಎಲ್ಲ ದೇವಾಲಯಕ್ಕೂ ಸೂರ್ಯನ ಸ್ಪರ್ಶ ಆಗುತ್ತೆ. ಆ ಸ್ಪರ್ಶ ಯಾವ ರೀತಿ ಅಂದರೆ, ಮಳೆ ಬಿದ್ದರೆ ಮಳೆ ಥರ, ಬಿಸಿಲು ಬಿದ್ದರೆ ಬಿಸಿಲು ಥರ. ಆ ಥರ ಬೆಳಕನ್ನ ನೋಡಿ ಇಲ್ಲಿ ಬಂದಾಗ ವ್ಯವಹಾರ, ಉದ್ಯೋಗ, ಆರೋಗ್ಯ, ಮದುವೆ, ಸಂತಾನ ಕಾರ್ಯಗಳು, ನಿಮ್ಮ ನಂಬಿಕೆ, ಕೋರಿಕೆಗಳು ಈಡೇರುತ್ತೆ ಅನ್ನೋದು ಈ ದೇವಸ್ಥಾನ ಒಂದು ಪದ್ಧತಿ ಪ್ರಕಾರವಾಗಿದೆ. ಈ ಪದ್ಧತಿ ಏನು ಅಂತಂದರೆ, ಪೂರ್ವ ಕಡೆಯಿಂದ ಬಂದಂಥ ಭಕ್ತಾದಿಗಳು ಎಲ್ಲ ದೇವರ ದರ್ಶನ ಮಾಡಿ ದಕ್ಷಿಣ ಬಾಗಿಲು ಆದರೆ ಶಾಪ ವಿಮೋಚನೆ ಆಗುತ್ತೆ ಅನ್ನೋದು ದೃಢ ಆಗಿದೆ. ಯಾವ ರೀತಿ ಶಾಪ ಅಂತಂದರೆ, ನಮಗೆ ಗೊತ್ತಿರೋ ಪ್ರಕಾರವಾಗಿ ಇತಿಹಾಸ ಮತ್ತು ಇಲ್ಲಿರ್ತಕ್ಕಂಥ ತಿಳಿದಿರೋ ಪ್ರಕಾರವಾಗಿ ಪೂರ್ವ ಕಡೆಯಿಂದ ಬಂದು ಶಿವನ ದರ್ಶನ ಮಾಡಿ ನಂದಿ ಹತ್ತಿರ ನಮಗೂ ಹೇಳ್ಬಿಟ್ಟು ಹೋದರೆ ನಮಗೇನೇ ಆರೋಗ್ಯಕರವಾಗಿದೆ, ವ್ಯವಹಾರಕರವಾಗಿರ್ಬೋದು, ನಮ್ಮ ಉದ್ಯೋಗಕರವಾಗಿರ್ಬೋದು ಒಳ್ಳೇದಾಗ್ತಾ ಅಂತ ಬಂದು ಹೇಳ್ತಾ ಇದ್ದಾರೆ. ಅಥವಾ ಈಚೆಗೆ ಈಗ ನಾನಾ ರೀತಿ ವಿಧಾನ ಪೂಜೆಗಳು ನಡೀತಾ ಇದೆ. ಭಕ್ತಾದರು ಹೂವಿನ ಅಲಂಕಾರ, ತರಕಾರಿ ಅಲಂಕಾರ, ಅರ್ಶಿನ ಸೇವೆ. ಮತ್ತು ಈಗ ಈ ತಿಂಗಳು 24ನೇ ತಾರೀಕು ವಿಶೇಷವಾದಂಥ ಪೂಜೆ ಇದೆ, ಗ್ರಾಮಸ್ಥರು ಮಾಡಿಸ್ತಾ ಇದ್ದಾರೆ. 5 ಲಿಂಗಗಳಿದೆಯಲ್ಲ, ಅದ್ರ ಬಗ್ಗೆ ಹೇಳೋದ? ಅದು 5 ಲಿಂಗದಲ್ಲಿ ತಹಸೀಲ್ದಾರು ಮತ್ತೆ ಅವತ್ತಿನ ದಿನ 2009ರಲ್ಲಿ ನಾವೆಲ್ಲ ಕ್ಲೀನ್ ಮಾಡಿ ಹೋದಾಗ ಅಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ ಲಿಂಗ ಸಿಕ್ತು. ಆಗ ಒಂದು ತೆಂಗಿನಕಾಯಿ ಮಡಿಗೆ 15 ವರ್ಷ ಆಗಿದೆ. ಅದು ಇನ್ನೂ ಕೊಳ್ತಿಲ್ಲ, ಕೆಟ್ಟಿಲ್ಲ, ಹಂಗೆ ಇದೆ. ಈಗಲೂ ನೋಡ್ಬೋದು ನೀವು. ಅದನ್ನ ಕೆಲವ್ರು ಭಕ್ತರು ಏನ್ ಮಾಡ್ತಾರೆ ಅಂದ್ರೆ, ಅವರ ನಂಬಿಕೆ, ಪ್ರಾರ್ಥನೆ, ಕಾಯ ಬಟ್ಟೆ ಶೀತಲ್ಲಿ ಎತ್ಕೋತಾರೆ, ಮುಳ್ಳು ಬಳಸಿ ಮಾಡ್ಬಿಟ್ಟು ಕಾಯಿ ಮಡಗ್ತಾರೆ. ಅವ್ರಿಗೆ ಆರೋಗ್ಯ ಆಗ್ಬೋದು, ಟೆನ್ಷನ್ ಆಗ್ಬೋದು, ಕನಸಾಗ್ಬೋದು, ಜ್ವರ ಬರ್ಬೋದು, ಅವರ ನಂಬಿಕೆ. ಎಷ್ಟೊಂದು ನಂಬಿದೆ, ನಮ್ಗೆ ಒಳ್ಳೇದಾಗಿದೆ. ಯಾರೋ ಕಾಲ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಬುದ್ಧೆ ನಮ್ಗೇನು ಒಂದು 5 ವಾರ ಬಂದು ಇಲ್ಲಿ ಕಾಯಿನ ಎತ್ತಿ ನಾವು
ದರ್ಶನ ಮಾಡಿ ಓದು ನಮ್ಗೆ ಇವತ್ತು ಪರವಾಗಿಲ್ಲ ಬುದ್ಧಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ನಂಬಿಕೆ ಪ್ರಾರ್ಥನೆ ಇಲ್ಲಿ ಒಂದು ಒಳ್ಳೇದಾಗ್ತಾ ಇದೆ. ಬನ್ನಿ ನೋಡಿ, ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ದೇವಾಲಯ ತೆಗೆದಿರುತ್ತೆ. ಇದು ಬಂದು ಹಲವಾರು ಕಷ್ಟಗಳು ದೂರ ಆಗ್ತಾ ಇದೆ ನೋಡಿ. ಮತ್ತು ಈಗ ಇದು ಪೂಜೆ ನಡೀತಾ ಇರಬೇಕಾದ್ರೆ ರವೀಣ ಕಂದಾಯ ಇಲಾಖೆ ಮತ್ತು ಗ್ರಾಮಸ್ಥರ ಮತ್ತು ಭಕ್ತರ ಮೇರೆಗೆ ಇಲ್ಲಿ ಪೂಜೆ ನಡೀತಾ ಇದೆ. ಪ್ರತಿನಿತ್ಯನೂ 10ರಿಂದ 6 ಗಂಟೆಗಿದೆ. ಇದು ಗೌರ್ಮೆಂಟ್ ದೇವಸ್ಥಾನ. ಪ್ರತಿನಿತ್ಯನೂ ಪೂಜೆ ನಡೀತಾ ಇದೆ. ದುರ್ಗಾ ಪರಮೇಶ್ವರ ಬಗ್ಗೆ ಹೇಳೋದಾದ್ರೆ ಕಣ್ಣಿಂದ ಧೂಳಿಂದ ನೀರು ಬರ್ತಾ ಇತ್ತು. ಇದೇನು ನೀರು ಬರ್ತಾ ಇದೆ ನೋಡಿದಾಗ ಅದೆಲ್ಲ ನೋಡಿದ್ಮೇಲೆ ಎಲ್ಲ ಪ್ರಕಾರ ಭಕ್ತರಿಗೆ ಗೊತ್ತಾಯಿತು. ಈ ಕಣ್ಣಲ್ಲಿ ಧೂಳಿದೆ, ಈ ಕಣ್ಣಲ್ಲಿ ನೀರು ಬರ್ತಾ ಇದೆ, ಕಣ್ಣು ವೈಟ್ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇವತ್ತು ಪ್ರತಿದಿನನೂ ಪೂಜೆ ನಡೀತಾ ಇದೆ. ನಿಮ್ಮ ನಂಬಿಕೆ ಪ್ರಾರ್ಥನೆ ಇವತ್ತು ಆ ಕಣ್ಣು ಎಲ್ಲರಿಗೂ ವೈಟ್ ಕಾಣುತ್ತೆ. ವ್ಯವಹಾರ, ಆರೋಗ್ಯ ಇತ್ಯಾದಿಗಳು ಏನಾದ್ರು ನೆನೆಸ್ಕೊ ಬಂದರೆ ಆ ತಾಯಿಗೆ ಈಗಲೂ ಒಂಥರ ಮುತ್ತನ ಮಣ್ಣು ರೀತಿ ವೈಟ್ ಕಾಣುತ್ತೆ. ನಿಮ್ಮ ನಂಬಿಕೆ ಪ್ರಾರ್ಥನೆ ಒಳ್ಳೇದಾಗ್ತಾ ಇದೆ ನೋಡಿ. ಈ ದೇವಸ್ಥಾನ ಕಟ್ಟಡದ ಬಗ್ಗೆ ಹೇಳೋದಾದ್ರೆ ನೋಡಿ, ಈ ಕಾಲಗರ್ಭದಲ್ಲಿ ಮರೆಯಾಗಿದ್ದಂತ ದೇವಸ್ಥಾನ ಅಂತಂದ್ರೆ ಇಂದಿನ ರಾಜಕಾಲದಲ್ಲಿ ಇದ್ದಂತ ದೇವಸ್ಥಾನ. ಯಾವ ಇದಕ್ಕೆ ರಾಜ ನಮ್ಗೆ ಈ ಚಿತ್ರದುರ್ಗ ಸೋಮಶೇಖರನ ರಾಜ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಕೆಲವು ಹೇಳ್ತಾ ಇದ್ದಾರೆ. ಹಂಪಿ ಸ್ಟೈಲ್ನಲ್ಲಿ ಇದು ಸಪ್ತಸ್ವರ ಇದೆ ನೋಡಿ. ಇದು 2009ರಿಂದ ಇದಕ್ಕೆ ಪರಿಶ್ರಮ ಇಲಾಖೆಗಳು ಅಂತಂದ್ರೆ ಕಂದಾಯ ಇಲಾಖೆ, ಗ್ರಾಮಸ್ಥರು, ಒಬ್ಬರು ವಿಲೇಜ್ ಅಟೆಂಡೆಂಟು, ತಹಸೀಲ್ದಾರ್ ಮೇರೆಗೆ ಇವತ್ತಿನ ತಹಸೀಲ್ದಾರ್ ಅವ್ರಿಗೂ ಈ ದೇವಸ್ಥಾನ ಈ ಮಟ್ಟಕ್ಕೆ ಬರ್ತಾ ಇದೆ. 7 ಕಂಬಗಳಿದೆ, 7 ಸ್ವರಗಳಿದೆ, 7 ಕಂಬದಲ್ಲಿ ವಿಭಿನ್ನವಾದಂತ ಶ್ರುತಿಗಳಿದೆ. ಅದಕ್ಕೆ ಒಂದಿನಕ್ಕೆ 3 ಕಲರ್ ಚೇಂಜ್ ಆಗಂತದ್ದು ಈಗ ನೋಡ್ಬೋದು. ಅಲ್ಲೇನು ಉತ್ತರದಲ್ಲಿ ಪೂರ್ವದಲ್ಲಿ ಮಳೆ ಬೀಳ್ತಾ ಇದೆ. ನಂದಿ ಏನ್ ಕಲರ್ ಇದೆ ನೋಡಿ, ಆ ನಂದಿ ಕಲರ್ ಒಳಗಡೆ ಬೀಳುತ್ತೆ ಶಿವನ ಮೇಲೆ. ಈ ಬೆಳಕನ್ನ ಬಂದು ನಾವು ನೋಡಿದಾಗ ನಮ್ಮ ನಂಬಿಕೆ ಪ್ರಾರ್ಥನೆ, ನಿಮ್ಮ ನಂಬಿಕೆ ಪ್ರಾರ್ಥನೆ ಬಂದು ಆ ನಂದಿ ಹತ್ರ ಹೋಗಿ ನೋಡಿ. ಇದು 2000 ಇತ್ತೀಚೆಗೆ ನಮಗೆ ಕನಿಷ್ಠ ಒಂದು 5 ವರ್ಷದಿಂದ ಹಿಂದೆ ನೋಡಿ, ಒಬ್ಬ ನಮ್ಮ ವಿಲೇಜ್ ಅಗಣಿಟ್ ಅವರು ಈ ದೇವಸ್ಥಾನಕ್ಕೆ ಒಂದು ನಂದಿ ಬಿಟ್ರು. ಇದನ್ನ ಮತ್ತು ಗ್ರಾಮ ಸೇವಕರು ಈ ನಂದಿ ಬಿಟ್ಟಾಗ 2005 ವರ್ಷದಿಂದ ಹಿಂದೆ ಆಗ ಈ ನಂದಿ ಚಿಕ್ಕರು 2 ವರ್ಷ ಆಗಿದ್ವಾಗ ಗರ್ಭಗುಡಿಗೆ ಬಂದು ಪ್ರವೇಶ ದರ್ಶನ ಮಾಡ್ತಾ ಇತ್ತು. ಈಗ ಪ್ರತಿದಿನ, ಈಗ 5 ವರ್ಷ ಇದೆ, ಈಗ ಪ್ರತಿದಿನ ಈ ನಂದಿ ಹತ್ರ ಬಂದು ನಿಂತ್ಕೊಂಡು ಬೆಳಗ್ಗೆ 1 ಬಾರಿ, ಸಂಜೆ 1 ಬಾರಿ ನಂದಿ ಬಂದು ಈ ನಂದಿ ಹತ್ರ ಬಂದು ನಿಂತ್ಕೊಂಡು ಅಲ್ಲಿ ಬೀಳಂತ ಬೆಳಗ್ನು ಅಲ್ಲಿ ಬೀಳ್ತಾ ಇದೆ. ಈ ನಂದಿ ಜೀವಂತ ನಂದಿ. 5 ವರ್ಷದಿಂದ ಈಗ ನೀವೇ ನೋಡ್ಬೋದಲ್ಲ, ಎಲ್ಲ ಪೂರ್ತಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾ ಇದೆ, ಪ್ರತಿದಿನ ಬರ್ತಾ ಇದೆ. ಈ ದೇವಾಲಯದ ವಿಶೇಷತೆ ಮತ್ತು ಇಲ್ಲಿ ಹೇಗೆ ನಡೀತಿದೆ ಮತ್ತೆ ಹೇಗೆಲ್ಲ ಸ್ಥಾಪನೆ ಆಯ್ತು ಅಂತ ಬಗ್ಗೆ ತಿಳಿಸಿ ಧನ್ಯವಾದ. ನೋಡಿ, ಇದು ಕುಬೇರ, ಹಂಸಪಕರ ಅಂತ ಕುಬೇರ. ನಮ್ಗೆ ಯಾವುದೇ ಆದ್ರೂ ದೇಹದಲ್ಲಿ ಬೇಕಾಗಿರ್ತಕ್ಕಂಥದ್ದು ನೀರು ಮತ್ತೆ ದುಡ್ಡು. ಈ ದುಡ್ಡನ್ನ ಸಂಘರ್ಷಣ ಮಾಡತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ, ನಿಮ್ಮಲ್ಲಿ ವ್ಯಾಪಾರ, ಉದ್ಯೋಗ, ಮನೆ, ಆಸ್ತಿ, ವ್ಯವಹಾರ ಇದಕ್ಕೆಲ್ಲವೂ ದುಡ್ಡು ಬೇಕು. ಅದ್ರಲ್ಲಿ ನಿಮಗೆ ಏನಾದ್ರು ಲೋಪದೋಷಗಳಿದ್ದು ಕುಬೇರನ ದರ್ಶನ ಆಗದೆ ಇದ್ರೆ ಹಣಕಾಸಿನ ತುಂಬಾ ತೊಂದರೆ ಇರುತ್ತೆ. ನೋಡಿ, ಇದು ಹಂಸಪಕರ ಅಂತ ಕುಬೇರ. ಯಾರು ಬಂದು ನಿಮ್ಮ ನಂಬಿಕೆ ಪ್ರಾರ್ಥನೆ ಈ ಸ್ವಾಮಿಗ ಒಂದು 10 ರೂಪಾಯಿ 1 ರೂಪಾಯಿನ ಮುಡ್ಸ್ಕೊಂಡು ತಗೊಂಡೋಗಿ ತುಂಬಾ ಒಳ್ಳೇದಾಗ್ತದೆ. ಇದು ಯಾವ ರೀತಿ ಅಂದ್ರೆ, ಎಡಗೈಲಿ ಬ್ರಹ್ಮನ ಮುಡ್ಸ್ಬೇಕು, ಬ್ರಹ್ಮವಾಹನ, ಬಲಗೈಲಿ ದುಡ್ಡು ಮುಡಿಸ್ಬೇಕು. ಈ ತರ ಮುಡ್ಸ್ಕೊಂಡು ಹೋದ್ರೆ ತುಂಬಾ ಒಳ್ಳೇದು. ನೋಡಿ, ಇದು ಹಂಸಪಕರ ಅಂತ ಕುಬೇರ. ಹಂಸಪಕರ ಅಂತ ಕುಬೇರ ಇದು ಏನು ಅಂತಂದ್ರೆ ಬ್ರಹ್ಮನ ವಾಹನ ಹಂಸ. ಆಗ ನಮ್ಮ ಹಣ ಬರೆಯರು ಯಾರು ಅಂದ್ರೆ ಬ್ರಹ್ಮ ಅಂತ ಬರ್ತೀವಿ ಇತಿಹಾಸ ಪ್ರಕಾರವಾಗಿ. ಅದೇ ರೀತಿ ನಮ್ಮಲ್ಲಿ ದುಡ್ಡು, ಕಾಸು, ಹಣಕಾಸಿನಲ್ಲಿ ಏನೇ ಸಮಸ್ಯೆಗಳಿರ್ತೀವಿ ಇಲ್ಲಿ ಮುಟ್ಟಿಸ್ಕೊಂಡು ಹೋದ್ರೆ ನಿಮಗೆ ಅಭಿವೃದ್ಧಿಗಳಾಗ್ತದೆ ಅನ್ನೋದು ನಂಬಿಕೆ ಪ್ರಾರ್ಥನೆ. ಮತ್ತೆ ಇಲ್ಲಿ ರಾಜಾರಾಣಿಗಳು ಬಂದು ಕೂತ್ಕೊಂಡು ಓಲೆ ಇರ್ತಕ್ಕಂಥ ಜಾಗ ಇದೆ. 3 ಸ್ಟೇಟ್ ರಾಜಾರಾಣಿಗಳು ಬಂದು ಇಲ್ಲಿ ಕೂತ್ಕೊಂಡು ಓಲೆ ಆಡ್ತೀವಿ ಅನ್ನೋದು ಈ ದೇವಸ್ಥಾನ ಒಂದು ಇತಿಹಾಸ ಕಥೆ ಇದೆ. ಮತ್ತು ಇಲ್ಲಿ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟದ ಇದ್ರೆ ಕಡಿದ 3 ಬಕ್ಷದ ಕಲ್ಲು, 3 ಬಕ್ಷ ನೀರು ತುಂಬೋದು. ಇದಕ್ಕೆ ಈ ಕುಳಿ ತೊಳೆದ್ಬಿಟ್ಟು ಇಲ್ಲಿ ನೀರು ತುಂಬೋದು, ಇಲ್ಲಿ ಊಟ ಮಾಡೋದು. ಯಾರಿಗೆ ಏನೋ ಆರೋಗ್ಯಕರವಾಗಿ ನಮ್ಗೆ ಸಮಸ್ಯೆ ಇದೆ ಅನ್ನೋರು ಇಲ್ಲಿ ಬಂದು ಗಂಡ ಹೆಂಡತಿ 2 ಜೊತೆ ಬಂದು ಸಂತಾನ ಮದುವೆ ಆಗಿಲ್ಲ ಅಂತಂದವರು ಈ ದೇವಸ್ಥಾನದಲ್ಲಿ ಬಂದು ಕಲ್ಲಲ್ಲಿ ನೆಲ ಮೇಲೆ ಊಟ ಮಾಡ್ಕೋಗಿ ಅಲ್ಲಿ 3 ಬಕ್ಷ ನೀರು ಕುಡಿದೋದ್ರೆ ಯಾವುದೇ ಲೋಪದೋಷಗಳಿದ್ರು ಪರಿಹಾರ ಆಗುತ್ತೆ ಅನ್ನೋದು ಈ ದೇವಸ್ಥಾನ ಒಂದು ನಂಬಿಕೆ. ಮತ್ತು ಕಲ್ಯಾಣ ಆಗಿರ್ತಕ್ಕಂಥವ್ರು ನೋಡಿ, ಇದೇ ಬ್ರಹ್ಮ ವಿಷ್ಣು ಮಹೇಶ್ವರ್ ನೋಡಿದ್ರೆ ಇದೇ ಥರವಾದ್ರೆ ಆಗಿಲ್ಲ, ನಮಗೆ ಇಂಜಿನಿಯರ್ ಆಗಿದ್ವಿ, ಡಾಕ್ಟರ್ ಆಗಿದ್ವಿ, ನಿಮ್ಮ ನಂಬಿಕೆ ಪ್ರಾರ್ಥನೆ ಇಲ್ಲಿ ಕಲ್ಯಾಣ ಇಬ್ಬರು ಜೊತೆಗೆ ಸೇರ್ತಕ್ಕಂಥದ್ದು ದಕ್ಷಿಣಮುಖವಾಗಿ ಇದೆ ನೋಡಿ. ಇಲ್ಲಿ ಶಿವ ಪಾರ್ವತಿ ಈ ದರ್ಶನ ಮಾಡಿದ್ರೆ ನಿಮಗೆ ಸಂತಾನ ಮತ್ತು ಮದುವೆ
ವಿವಾಹ ದೋಷಗಳಿದ್ರೆ ದಕ್ಷಿಣ ಮುಖವಾಗಿರ್ತಕ್ಕಂಥ ಶಿವ ಪಾರ್ವತಿ ದರ್ಶನ ಮಾಡಿ ಇಲ್ಲಿ ನೀವು ಮುಟ್ಟಿ ಹೋಗಿದರೆ ತುಂಬಾ ಒಳ್ಳೆಯದಾಗುತ್ತದೆ. ಕಲ್ಯಾಣ ಯಾವುದೇ ಲೋಪದೋಷಗಳಿದ್ರೂ ಮದುವೆ ಆಗುತ್ತದೆ. ನಿಮಗೆ ಇನ್ನೊಂದು ಗಮನಿಸಬೇಕಾದ ವಿಷಯ ಏನು ಅಂತಂತಂದ್ರೆ ನೋಡಿ, ಕಲ್ಯಾಣ ಆಗಿರ್ತಕ್ಕಂಥದ್ದು 2 ಕಮಲಗಳು ನೋಡಿ, ಇಲ್ಲಿ ಶಿವನು ನೋಡಿ, ಇಲ್ಲಿ ಪಾರ್ವತಿ, ಎರಡೂ ಕೈನಿಂದ ಈ ತಾಯಿ ಹಿಡಿದಿದ್ದಾರೆ ನೋಡಿ. ಅದಕ್ಕೆ ಪಾರ್ವತಿ ಶಿವ ಪಾರ್ವತಿ ದರ್ಶನ, ನಿಮ್ಮ ನಂಬಿಕೆ ಪ್ರಾರ್ಥನೆ, ಇಲ್ಲಿ ವಿಗ್ರಹ ಇದೆ. ಇದನ್ನ ಮದುವೆ ಆಗಿಲ್ಲ, ನಾವು ಹೆಣ್ಣು ನೋಡ್ತಾ ಇದೀವಿ, ಹೆಣ್ಣಿಗೆ ಗಂಡು ಸಿಗ್ತಾ ಇಲ್ಲ, ನಿಮ್ಮ ನಂಬಿಕೆ ಪ್ರಾರ್ಥನೆ. ಈ ದೇವಸ್ಥಾನಕ್ಕೆ ಒಂದಿನ ಬನ್ನಿ. ಎಲ್ಲಾ ದಿನದಲ್ಲೂ ಬೆಳಿಗ್ಗೆ 10 ಸಂಜೆ 6 ಗಂಟೆ ಇರುತ್ತೆ. ಯಾರೇ ಬಂದ್ರು ಇಲ್ಲಿ ದಕ್ಷಿಣ ಮುಖವಾಗಿದೆ, ಈ ದರ್ಶನ ಮಾಡಿ ನಿಮಗೆ ಒಳ್ಳೇದಾಗ್ತದೆ. ಯಾಕಪ್ಪ ಅಂದ್ರೆ ಎಲ್ಲೂ ಶಿವ ಪಾರ್ವತಿ ವಿಗ್ರಹಗಳು ದಕ್ಷಿಣ ಮುಖವಾಗಿ ಇಲ್ಲ. ಮತ್ತೆ ವಾಯು ಮೂಲ, ನೈಋತ್ಯ ಮೂಲ ಭಾಗದಲ್ಲಿರ್ತಕ್ಕಂಥದ್ದೇ ಒಳ್ಳೇದು. ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಶಿವ ಪಾರ್ವತಿ ವಿಗ್ರಹದ ಮದುವೆ ಪ್ರಾಪ್ತಿಯಾಗುತ್ತದೆ. ಗೊತ್ತ ನೋಡಿ, ನೋಡಿದ್ಮೇಲೆ ಇಲ್ಲಿ ಬಡ ಬಾ ಬಾ. ಯೋಗಾನಂದಿ ಹಾಗೆ. ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಪೂರ್ವ ಬಾಗ್ಲಿಂದ ಬಂದು ದೇವಸ್ಥಾನದ ಒಳಗಡೆ ದರ್ಶನ ಮಾಡಿ ದಕ್ಷಿಣ ಬಾಗ್ಲಿಂದ ಹೊರಗಡೆ ಬಂದ್ರೆ ತುಂಬಾ ಒಳ್ಳೆಯದು ಅಂತ. ಇದು ದಕ್ಷಿಣ ಬಾಗ್ಲು, ನಾವು ಒಳಗಡೆ ಬಂದಿದ್ದಂಥದ್ದು ಪೂರ್ವ ಬಾಗ್ಲು. ನೋಡುದಲ್ಲ ಸ್ನೇಹಿತರೆ, ತ್ರಿಯಂಬಕೆಯಪುರದ ತ್ರಿಯಂಬಕೇಶ್ವರ ದೇವಾಲಯನ. ಈ ದೇವಾಲಯ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ.